ಕೇಂದ್ರ ಶಿಕ್ಷಣ ಸಚಿವರ ನಿರ್ಗಮನದ ಬೆನ್ನಲ್ಲೇ ಈಗ ಅಮಿತ್ ಶಾಗೆ ರಾಜೀನಾಮೆ ಗಡುವು. ದೆಹಲಿಯಲ್ಲಿ ಮಹಾ ರಾಜಕೀಯ ಭೂಕಂಪ. ದೆಹಲಿ ಗಲಾಟೆಯಲ್ಲಿ ಪೊಲೀಸರೇ ಕಲ್ಲು ತುಂಬಿದ ಟ್ರಕ್ ತಂದಿದ್ರ. ಬಿಜೆಪಿ ನಾಯಕನ ಹೊಸ ಬಾಂಬ್. ನಮಸ್ಕಾರ ವೀಕ್ಷಕರೇ, ದೇಶದ ರಾಜಧಾನಿ ದೆಹಲಿಯಲ್ಲಿ ಆರಂಭವಾದ ಸಣ್ಣ ಪ್ರತಿಭಟನೆ ಈಗ ಕೇಂದ್ರ ಸರ್ಕಾರವನ್ನೇ ಬೆಚ್ಚಿ ಬೀಳಿಸುವ ಹಂತಕ್ಕೆ ತಲುಪಿದೆ. ನೀಟ್ ಪರೀಕ್ಷೆಯ ಪೇಪರ್ ಲೀಕ್ ಪ್ರಕರಣದ ಬಿಸಿಗೆ ಈಗಾಗಲೇ ಕೇಂದ್ರ ಶಿಕ್ಷಣ ಸಚಿವರಾಗಿದ್ದ ಧರ್ಮೇಂದ್ರ ಪ್ರಧಾನ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಬೇಕಾಯಿತು. ಆದ್ರೆ ಕತೆ ಇಲ್ಲಿಗೆ ಮುಗ್ದಿಲ್ಲ. ಧರ್ಮೇಂದ್ರ ಪ್ರಧಾನ್ ನಿರ್ಗಮನದ ನಂತರ ಈಗ ಹೋರಾಟಗಾರರ ಕಣ್ಣು ಬಿದ್ದಿರೋದು ನೇರವಾಗಿ ದೇಶದ ಗೃಹ ಸಚಿವ ಅಮಿತ್ ಶಾ ಅವರ ಮೇಲೆ. ಕಾಕ್ರೋಚ್ ಜನತಾ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಈಗ ನೇರವಾಗಿ ಅಮಿತ್ ಶಾ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ತರಾನೇ ಅಮಿತ್ ಶಾ ಕೂಡ ಕುರ್ಚಿ ಖಾಲಿ ಮಾಡ್ತಾರಾ? ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಿರುವ ಈ ಬೃಹತ್ ರಾಜಕೀಯ ಹೈಡ್ರಾಮಾದಲ್ಲಿ ಅಸಲಿಗೆ ಆಗಿದ್ದೇನು? ಪ್ರಧಾನಿ ಮೋದಿಯವರ ವಿಡಿಯೋಗೆ ಸಿಜೆಪಿ ಕೊಟ್ಟ ತೀಕ್ಷ್ಣ ತಿರುಗೇಟು ಏನು? ಸಂಪೂರ್ಣ ರೋಚಕ ವಿವರಗಳನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ನೇತೃತ್ವದಲ್ಲಿ 1 ತಿಂಗಳಿಗೂ ಹೆಚ್ಚು ಕಾಲ ಧರಣಿ ನಡೆಯಿತು. ಆದರೆ ಜುಲೈ 20ರಂದು ನಡೆದ ಸಂಸತ್ ಚಲೋ ಮಾರ್ಚ್ ವೇಳೆ ಪರಿಸ್ಥಿತಿ ತೀರಾ ವಿಕೋಪಕ್ಕೆ ತಿರುಗಿತು. ಪ್ರತಿಭಟನಾಕಾರರನ್ನ ತಡೆಯುವುದಕ್ಕೆ ಭದ್ರತಾ ಪಡೆಗಳು ಅಶ್ರುವಾಯು ಹಾಗೂ ಭೀಕರ ಲಾಠಿ ಚಾರ್ಜ್ ಅನ್ನ ಬಳಸಲಾಯಿತು. ಈ ಭೀಕರ ಘರ್ಷಣೆಯಲ್ಲಿ 200ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಹಾಗೂ 65ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ತೀವ್ರವಾಗಿ ಗಾಯಗೊಂಡರು. 15ಕ್ಕೂ ಹೆಚ್ಚು ವಾಹನಗಳು ಧ್ವಂಸಗೊಂಡವು. ಘಟನೆಗೆ ಸಂಬಂಧಿಸಿದಂತೆ ದೆಹಲಿ ಪೊಲೀಸರು 13 ಪ್ರತ್ಯೇಕ ಎಫ್ಐಆರ್ಗಳನ್ನ ದಾಖಲಿಸಿಕೊಂಡಿದ್ದಾರೆ. ಈ ರಕ್ತ ಸಿಕ್ತ ಹೋರಾಟದ ಬೆನ್ನಲ್ಲೇ ಈಗ ಅಮಿತ್ ಶಾ ರಾಜೀನಾಮೆ ಚರ್ಚೆ ಕಾವೇರಿದೆ. ದೆಹಲಿ ಪ್ರತಿಭಟನೆಯ ನಂತರ ಛತ್ರಪತಿ ಸಂಭಾಜಿನಗರದ ತಮ್ಮ ನಿವಾಸಕ್ಕೆ ಮರಳಿದ ಅಭಿಜಿತ್ ದೀಪ್ಗೆ ಮಾಧ್ಯಮಗಳ ಮುಂದೆ ನಿಂತು ಬಾಂಬ್ ಸಿಡಿಸಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಅಷ್ಟೊಂದು ಭೀಕರವಾಗಿ ಲಾಠಿಚಾರ್ಜ್ ನಡೆಸೋದಕ್ಕೆ ಸ್ವತಃ ಗೃಹ ಸಚಿವ ಅಮಿತ್ ಶಾ ಅವರೇ ಆದೇಶ ನೀಡಿರಬೇಕು. ಹಾಗಾಗಿ ಅವರು ತಕ್ಷಣವೇ ರಾಜೀನಾಮೆ ನೀಡಬೇಕು ಅಂತ ದೀಪ್ಗೆ ಆಗ್ರಹಿಸಿದ್ರು. ಅಷ್ಟೇ ಅಲ್ಲ, ದೀಪ್ಗೆ ಮತ್ತೊಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಜುಲೈ 19 ಮತ್ತು 20ರ ಮುಂಜಾನೆ 5:30ರ ಸುಮಾರಿಗೆ ದೆಹಲಿ ಪೊಲೀಸರೇ ಜಂತರ್ ಮಂತರ್ ಬಳಿ ಕಲ್ಲು ತುಂಬಿದ ಟ್ರಕ್ ಹಾಗೂ ಹಾನಿಗೊಳಗಾದ ವ್ಯಾನ್ ತಂದು ನಿಲ್ಲಿಸಿದ್ರು. ವಿದ್ಯಾರ್ಥಿಗಳೇ ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ ಬಿಂಬಿಸೋದಕ್ಕೆ ಸಂಚು ರೂಪಿಸಲಾಗಿತ್ತು ಅನ್ನೋದು ದೀಪ್ಗೆ ಅವರ ಗಂಭೀರ ಆರೋಪ. ಆದ್ರೆ ಪೊಲೀಸರು ಇದನ್ನ ನಿರ್ಮಾಣ ಹಂತದ ಕಟ್ಟಡದ ತ್ಯಾಜ್ಯ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ನೂತನ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ವಿಚಿತ್ರ ವ್ಯಕ್ತಿ ಅಂತ ಕರೆದಿರುವ ದೀಪ್ಗೆ ಬಾಬಾ ರಾಮದೇವ್ ಹೇಳಿಕೆಗೂ ಖಡಕ್ ತಿರುಗೇಟು ಕೊಟ್ಟಿದ್ದಾರೆ. ವೀಕ್ಷಕರೇ, ದೇಶದ ಈ ಪ್ರಮುಖ ರಾಜಕೀಯ ಬೆಳವಣಿಗೆಗಳ ನೈಜ ಮತ್ತು ರೋಚಕ ವರದಿಗಳನ್ನ ಪ್ರತಿದಿನವೂ ನೋಡೋದಕ್ಕೆ ತಕ್ಷಣವೇ ನಮ್ಮ ಪೊಲಿಟಿಕಲ್ ನ್ಯೂಸ್ ಬೀಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಮತ್ತೊಂದೆಡೆ ದೆಹಲಿಯ ಸರ್ಕಾರ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಂಡಿದೆ. ಸಾಮಾನ್ಯ ಪ್ರತಿಭಟನಾಕಾರರ ವಿರುದ್ಧ ಕಾನೂನು ಕ್ರಮ ಜರುಗಿಸದಂತೆ ಹಾಗೂ ಬಂಧಿತರನ್ನ ಬಿಡುಗಡೆ ಮಾಡುವುದಕ್ಕೆ ಪರಿಶೀಲಿಸುವಂತೆ ದೆಹಲಿ ಗೃಹ ಇಲಾಖೆ ಆದೇಶ ಹೊರಡಿಸಿದೆ. ಆದ್ರೆ ಅಪರಾಧ ಹಿನ್ನೆಲೆ ಇರುವವರಿಗೆ ಈ ಸಡಿಲಿಕೆ ಅನ್ವಯ ಆಗೋದಿಲ್ಲ. ಪೊಲೀಸರು ಹೈ ರೆಸಲ್ಯೂಷನ್ ಕ್ಯಾಮೆರಾಗಳು ಹಾಗೂ ಫೇಶಿಯಲ್ ರೆಕಗ್ನಿಷನ್ ತಂತ್ರಜ್ಞಾನ ಬಳಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ 2800ಕ್ಕೂ ಹೆಚ್ಚು ಅಪರಾಧ ಹಿನ್ನೆಲೆಯುಳ್ಳ ವ್ಯಕ್ತಿಗಳನ್ನ ಗುರುತಿಸಿದ್ದು ಅವರ ವಿರುದ್ಧ ತನಿಖೆ ಮುಂದುವರಿಯಲಿದೆ. ಇದೇ ವೇಳೆ ಇಡಿ ಮತ್ತು ಸಿಬಿಐ ಸಂಸ್ಥೆಗಳನ್ನ ರಾಜಕೀಯ ಪಕ್ಷಗಳನ್ನ ಒಡೆಯೋದಕ್ಕೆ ಬಳಸಲಾಗ್ತಾ ಇದೆ ಅಂತ ಆರೋಪಿಸಿರುವ ದೀಪ್ಗೆ ಮುಂಬರುವ ದಿನಗಳಲ್ಲಿ ರೈತರ ಹೋರಾಟಕ್ಕೆ ಪೂರ್ಣ ಬೆಂಬಲ ನೀಡೋದಾಗಿ ಘೋಷಿಸಿದ್ದಾರೆ. ಪ್ರತಿಭಟನೆ ವೇಳೆ ಪ್ರಧಾನಿ ಮೋದಿ ವಿರುದ್ಧ ನಿಂದನೀಯ ಮಾತುಗಳನ್ನಾಡಿದ ಆರೋಪದ ಮೇಲೆ ರುಚಿಕಾ ಸಿಂಗ್ ಎಂಬ ಯುವತಿಯ ವಿರುದ್ಧ 0 ಎಫ್ಐಆರ್ ದಾಖಲಾಗಿ ದೆಹಲಿಗೆ ವರ್ಗಾವಣೆಯಾಗಿದೆ. ಇತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹೊಸ ಪೇಪರ್ ಲೀಕ್ ವಿರೋಧಿ ಕಾಯ್ದೆಯನ್ನು ಶ್ಲಾಘಿಸಿ ಟಾಸ್ಕ್ ಫೋರ್ಸ್ ಹಾಗೂ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆ ಕುರಿತು ವಿಡಿಯೋ ಹಂಚಿಕೊಂಡಿದ್ದಾರೆ. ಆದ್ರೆ ಈ ವಿಡಿಯೋಗೆ ಇನ್ಸ್ಟಾಗ್ರಾಂನಲ್ಲೇ ನೇರವಾಗಿ ಕಮೆಂಟ್ ಮಾಡಿರುವ ಅಭಿಜಿತ್ ದೀಪ್ಗೆ ನಿಮ್ಮ ಚರ್ಮವು ದೇಶದ ಭವಿಷ್ಯಕ್ಕಿಂತ ಹೆಚ್ಚು ಹೊಳಿತಾ ಇದೆ ಅಂತ ಮೋದಿಯವರ ರಾತ್ರಿ ವಿಡಿಯೋ ಸಂದೇಶವನ್ನ ಬಹಿರಂಗವಾಗಿ ಲೇವಡಿ ಮಾಡಿದ್ದಾರೆ. ಒಟ್ನಲ್ಲಿ ಪೇಪರ್ ಲೀಕ್ ಪ್ರಕರಣ ಹಾಗೂ ಅಮಿತ್ ಶಾ ರಾಜೀನಾಮೆ ಆಗ್ರಹ ಈಗ ಮುಂಗಾರು ಅಧಿವೇಶನದಲ್ಲಿ ದೊಡ್ಡ ರಾಜಕೀಯ ರಣರಂಗ ಸೃಷ್ಟಿಸುವುದು ಖಚಿತ ಆಗಿದೆ. ವಿದ್ಯಾರ್ಥಿಗಳ ಈ ಹೋರಾಟ ಹಾಗೂ ಗೃಹ ಸಚಿವರ ರಾಜೀನಾಮೆ ಆಗ್ರಹದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ನೋಡ್ತಾ ಇರಿ ಪೊಲಿಟಿಕಲ್ ನ್ಯೂಸ್ ಬೀಟ್.